ನಿನ್ನ ಪ್ರಾಣವಾಯು. ನನ್ನನ್ನು ಸಾಯಿಸಿದ್ರೆ ನಿನ್ಗೇನ್ ಲಾಭ? ನನಗೂ ನಿನಗೂ ಏನ್ ದ್ವೇಷ? ಯಾರ್ ನೀನು? ನಿನ್ನ ಮೃತ್ಯು. ಪಾರ್ವತಿಪುರ ನೆನಪಿದೆಯಾ ನಿನಗೆ? ಪಾರ್ವತಿಪುರ? ಹಾ, ನೆನ್ಪಾಯ್ತಾ? ಅದೇ ಪಾರ್ವತಿಪುರ. ಅವತ್ತು ನಿನ್ನಿಂದ ನನ್ನ ಅಪ್ಪಯ್ಯ ಸತ್ನಲ್ಲ, ಅದು ನೆನಪಿರ್ಬೇಕಲ್ವಾ? ಅಪ್ಪಯ್ಯನ? ನೆನ್ಪಾಯ್ತಲ್ವಾ? ಇವತ್ತದೇ ನನ್ನ ಅಪ್ಪಯ್ಯ ಉಳಿಸ್ಕೊಳ್ಳೋದಕ್ಕೆ ನಿನ್ನ ಜೀವ ಬಲಿ ಕೊಡ್ತೀನಿ. ಪ್ರಾಣ ತೆಗೆದಿರೋ ನೀನೇ ಪ್ರಾಣ ಕೊಡಬೇಕು. ಸಿದ್ಧವಾಗು. ಅಯ್ಯೋ, ಉರಿ! 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 ಅಮ್ಮ! ಉರಿ! ಉರಿ! ಎದ್ದೇಳಕ್ಕೂ ಆಗ್ತಾ ಇಲ್ಲ ಅಮ್ಮ. ಉರಿ! ಉರಿ! ನಿನ್ನಿಂದ ಹೇಳಕ್ಕೂ ಸಾಧ್ಯ ಇಲ್ಲ, ಕೂರಕ್ಕೂ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ, ಜೀವ ಉಳಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಅಮ್ಮ, ದುರ್ಗಾ ಮಾತೆ, ನೀನೇ ನನ್ನ ಕಾಪಾಡಬೇಕಮ್ಮ. ನೀನೇ ಕಾಪಾಡಬೇಕು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನನ್ನ ಮುಂದೆ ದುರ್ಗಾದೇವಿ ಜಪಿಸ್ತಾ ಇದೆಯಾ? ಮಾಡ್ತೀನಿ ನಿನಗೆ. ಸರ್ವಾರ್ಥ ಸಾಧಿಕೆ ಓಂ ಕಾಳಿಯೈ ನಮಃ. ನಾರಾಯಣಿ ನಮೋಸ್ತುತೆ. ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಕೂತ್ಕೊಪ್ಪ. ಕರ್ಣ, ತುಂಬಾ ನೋವಾಗ್ತಾ ಇದೆಯಾ? ಡಾಕ್ಟರ್ನ ಕರೆಸ್ಲಾ? ಬೇಡ ಅಜ್ಜಿ, ಸ್ವಲ್ಪ ಜೋರಾಗಿ ಹೊಡೆದ, ಅದಕ್ಕೆ ತಲೆನೋವಾಗ್ತಿದೆ ಅಷ್ಟೇ. ಅಯ್ಯೋ ದೇವ್ರೆ. ಅಯ್ಯೋ, ನನ್ನ ವಿಷಯ ಬಿಡಿ. ಅವನು ಅಲ್ಲಿ ಹೋಗಿ ಅರ್ಜುನು ಮತ್ತೆ ಅದಕ್ಕೆಗೂ ಏನು ತೊಂದರೆ ಮಾಡ್ತಾನೋ ಏನೋ. ಅಟ್ಲೀಸ್ಟ್ ಅವ್ರಿಗೆ ವಿಷಯ ಮುಟ್ಸಿದ್ರೆ ಅಲರ್ಟ್ ಆದರೂ ಆಗ್ತಾರೆ. ಸ್ಪೀಕರ್ಗೆ ಹಾಕೋ. ಹಲೋ ಅರ್ಜುನ್, ನೀವಿಬ್ರು ತುಂಬಾ ಹುಷಾರಾಗಿರ್ಬೇಕು. ಅಶ್ವಿನು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋದ. ಇವತ್ತೇನೇ ಆಗ್ಲಿ ಅದಕ್ಕೇನು ಮುಗಿಸ್ಬಿಡ್ತೀನಿ ಅಂತ ಕೋಪದಲ್ಲಿ ಹೋದ. ಎಷ್ಟೇ ಪ್ರಯತ್ನ ಪಟ್ರು ಅವನನ್ನು ತಡೆಯಕ್ಕಾಗ್ಲಿಲ್ಲ. ಅಶ್ವಿನ್ ಎಲ್ಲಿಗೆ ಬಂದಿದ್ದು ಆಯ್ತು, ಸೇವಂತಿನ ಕರ್ಕೊಂಡು ಹೋಗಿದ್ದು ಆಯ್ತು. ನಾವು ಬರ್ಬೇಕಾದ್ರೆ
ಇಷ್ಟೆಲ್ಲ ನಡೀತು. ಅಯ್ಯೋ ದೇವ್ರೆ, ಮತ್ತೆ ಇವಾಗ ಏನ್ ಮಾಡೋದು? ಒಂದ್ ನಿಮಿಷ ಇರಿ, ವೇದ ನಾಯ್ಕೆ ಫೋನ್ ಮಾಡಿ ಏನು ಅಂತ ಕೇಳ್ಕೊಳ್ಳೋಣ. ಹಾ, ಕಲ್ಪನಾ ನೀ ಫೋನ್ ಮಾಡು. ಹಲೋ, ಸೇವಂತಿ ಹೋಗಿದ್ದಾಳ? ಜೊತೆಗೆ ಯಾರು ಹೋಗಿದ್ದಾರೆ? ಅರ್ಜುನ? ಹೌದಮ್ಮ, ಅರ್ಜುನ್ ಜೊತೆಲಿ ಹೋಗಿದ್ದಾನೆ. ಆದ್ರೆ ಇನ್ನೊಂದು ಅನಾಹುತ ನಡೆದೋಯ್ತು. ಅಶ್ವಿನ್ ಇಲ್ಲಿಂದ ತಪ್ಪಿಸ್ಕೊಂಡು ಸೇವಂತಿನ ಹೇಳ್ಕೊಂಡು ಹೋಗ್ಬಿಟ್ನಂತೆ. ಅರ್ಜುನ್ ಈಗ ಎಲ್ಲೂ ಹೋಗದೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಲಿ. ಆಗ್ಲೇ ನಾನು ಹೇಳ್ದಾಗೆ ಅರ್ಚಕರನ್ನ ಭೇಟಿಯಾಗ್ಲಿ, ಅವರೇ ಪರಿಹಾರ ಮಾಡ್ತಾರೆ. ಆಯ್ತಮ್ಮ, ಆಯ್ತು. ಅರ್ಜುನ ಕೇಳಿಸ್ಕೊಂಡೇನೋ? ಹಾಜಿ, ಕೇಳಿಸ್ತು. ಹಾಗೆ ನೀವು ಮನೆಯಲ್ಲೆಲ್ಲರೂ ಅಖಂಡ ರಾತ್ರಿ 5 ಜ್ಯೋತಿಗಳ ದೀಪ ಹಚ್ಚಬೇಕು. ಅದ್ರ ಸುತ್ತ ಎಲ್ಲರೂ ಕುತ್ಕೊಂಡು ದುರ್ಗಾಷ್ಟಕ ಓದಬೇಕು. ಸಾಕಷ್ಟು ಅಡಚಣೆಗಳಾಗಬಹುದು. ಅದರ ಶಕ್ತಿ ಸೇವಂತಿನ ಖಂಡಿತ ಕಾಪಾಡುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವ ಕಾರಣಕ್ಕೂ ಅಖಂಡ ಜ್ಯೋತಿಗಳು ಆರಬಾರ್ದು. ಸೊಸೆ, ನೀನ್ ಬೇಗ ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೊ. ಹೋಗು. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ?